ಈ ಸಂಘರ್ಷದ ಮಧ್ಯೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಾಗಳು ನಡೆಸ್ತಾ ಇರುವ ಜಂಟಿ ದಾಳಿ ಮತ್ತು ಇರಾನಿನ ಪ್ರತಿದಾಳಿಗಳ ಮಧ್ಯೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿರೋ ಅಂಶಗಳನ್ನು ಯಥಾವತ್ತಾಗಿ ಓದ್ತೀನಿ ನಾನು. ಇದು ಎಷ್ಟು ಸರಿ ಅಂತ ನೀವು ಅನಲೈಸ್ ಮಾಡಿ, ಆಮೇಲೆ ಹೇಳ್ತೀನಿ ಅದರ ಬಗ್ಗೆ. ಫಸ್ಟ್ ಸೆಂಟೆನ್ಸೇ, ಇರಾನ್ ಜನರಿಗೆ ಅಮೆರಿಕದ ಬಗ್ಗೆ ಯಾವುದೇ ಹಗೆತನ ಇಲ್ಲ. ಇರಾನ್ ಜನರಿಗೆ ಅಮೆರಿಕದ ಬಗ್ಗೆ ಯಾವುದೇ ಹಗೆತನ ಇಲ್ಲ. ಯುರೋಪ್ ಅಥವಾ ನೆರೆಹೊರೆ ರಾಷ್ಟ್ರಗಳ ಬಗ್ಗೆ ದ್ವೇಷ ಇಲ್ಲ. ಜಗತ್ತಿಗೆ ಇರಾನ್ನ ಒಂದು ಬೆದರಿಕೆಯನ್ನಾಗಿ ಬಿಂಬಿಸಲಾಗ್ತಿದೆ. ಅಮೆರಿಕ ಇರಾನ್ನ ಸುತ್ತಲೂ ಸೇನಾ ನೆಲೆಗಳನ್ನು ಸ್ಥಾಪಿಸಿದೆ. ಇಂದಿನ ತನಕ ಇರಾನ್ ಸೇನೆ ಯಾವತ್ತಿಗೂ ಯುದ್ಧ ಶುರು ಮಾಡಿಲ್ಲ. ಇತ್ತೀಚೆಗೆ ಇದೇ ನೆಲೆಗಳಿಂದ ಅಮೆರಿಕ ನಡೆಸಿದ ಆಕ್ರಮಣಗಳು ಮಿಲಿಟರಿ ಉಪಸ್ಥಿತಿ ಎಷ್ಟು ಅಪಾಯಕಾರಿ ಎಂದು ತೋರಿಸಿದೆ. ನಮ್ಮ ಮೇಲೆ ದಾಳಿ ಮಾಡಿದವರನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸುತ್ತೇವೆ. ಇರಾನ್ ಕಾನೂನುಬದ್ಧ ಆತ್ಮರಕ್ಷಣೆಗಾಗಿ ಹೋರಾಟ ಮಾಡ್ತಿದೆ. ನಾವು ಯುದ್ಧ ಮಾಡ್ತಿಲ್ಲ. ಇರಾನ್ ಅಮೆರಿಕ ಶತ್ರುಗಳಲ್ಲ. ಈ ಯುದ್ಧ ಅಮೆರಿಕದ ಜನರ ಯಾವ ಹಿತಾಸಕ್ತಿ ಈಡೇರಿಸ್ತಾ ಇದೆ? ಇರಾನ್ನಿಂದ ಅಂಥ ಯಾವುದೇ ಭೌತಿಕ ಬೆದರಿಕೆ ಇತ್ತೆ? ಇತಿಹಾಸದಲ್ಲಿ ಇರಾನ್ ಎಷ್ಟೋ ಆಕ್ರಮಣಗಳನ್ನು ಕಂಡಿದೆ. ಆ ಆಕ್ರಮಣಕಾರರೆಲ್ಲರೂ ಈಗ ಇತಿಹಾಸದ ಬುಟ್ಟಿ ಸೇರಿದ್ದಾರೆ. ಇರಾನ್ ಜನ ಇವತ್ತಿಗೂ ಘನತೆಯಿಂದ ಬದುಕುತ್ತಿದ್ದಾರೆ. ಮಸೂದ್ ಪೆಜೆಶ್ಕಿಯನ್ ಇರಾನಿನ ಅಧ್ಯಕ್ಷರ ಬಹಿರಂಗ ಪತ್ರ ಇದು. ಇರಾನ್ನ ಜನರಿಗೆ ಅಮೆರಿಕದ ಬಗ್ಗೆ ಯಾವುದೇ ಹಗೆತನ ಇಲ್ಲ. ಇದು ಅರ್ಧ ಸತ್ಯ. ಇದು ಇರಾನಿನ ಸಾಮಾನ್ಯ ಜನರಿಗೆ ಯಾವುದೇ ಹಗೆತನ ಇಲ್ಲ ಅಂತ ಹೇಳಿದರೆ ಒಪ್ಕೊಳ್ಬಹುದು. ಇರಾನ್ನ ಆಡಳಿತಕ್ಕಿರಲಿಲ್ಲವಾ? ಆ ಹಗೆತನ ಕೇವಲ ಅಮೆರಿಕದ ಮೇಲಲ್ಲ, ಇಸ್ರೇಲ್ ಮೇಲೆ ಮತ್ತು ಅಮೆರಿಕದ ಮೇಲೆ, ಯಹೂದಿಗಳ ಮೇಲೆ. ಆ ಆಡಳಿತದ ಘೋಷಣೆಗಳಲ್ಲಿ ಪ್ರತಿ ಸಲ ಬಿಂಬಿತವಾಗ್ತಾ ಇರಲಿಲ್ವ? ಪ್ರತಿ ಸಲವೂ ಪೆಜೆಶ್ಕಿಯನ್ ಈಸ್ ಅಡ್ರೆಸ್ಸಿಂಗ್ ಅಮೆರಿಕಾ. ವೈ ನಾಟ್ ಹಿ ಅಡ್ರೆಸ್ಸಿಂಗ್ ಇಸ್ರೇಲ್? ನೋಡಿ, ಇಸ್ರೇಲ್ನ ಜನರ ಮೇಲೆ ಯಾವುದೇ ದ್ವೇಷ ಇಲ್ಲ ಅನ್ನೋ ಮಾತು ಬರುತ್ತಾ ಅಲ್ಲಿ? ನೋ. ಯಹೂದಿಗಳ ಮೇಲೆ ಏನೂ ದ್ವೇಷ ಇಲ್ಲ ಮಾತು ಬರುತ್ತಾ? ನೋ. ಯಾವುದೇ ಭೌತಿಕ ಅಪಾಯ ಅಮೆರಿಕಕ್ಕಿಲ್ಲ ಅಂತ. ಭೌತಿಕ ಅಪಾಯ ಅಂದರೆ ಏನರ್ಥ? ಇವರ ಮಿಸೈಲ್ಗಳು, ಇರಾನಿಯನ್ನರು ತಯಾರಿಸಿರುವ ಮಿಸೈಲ್ಗಳು ಇನ್ನೂ ತನಕ ಅಮೆರಿಕಕ್ಕೆ ಹೋಗಿ ಟಚ್ ಆಗೋದಕ್ಕಾಗಿಲ್ಲ. ಅಷ್ಟು ಶಕ್ತಿಶಾಲಿಯಾದ ಮಿಸೈಲ್ ತಯಾರಿಸಿದರೆ ಭೌತಿಕವಾಗಿ ಬೆದರಿಕೆಯೇ ಅಲ್ರಿ. ದಿನ ಬೆಳಗಾದರೆ ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜ್ಯೂಸ್, ಯಹೂದಿಗಳಿಗೆ ಸಾವಾಗಲಿ ಅಂತ ಘೋಷಣೆಗಳನ್ನು ಕೂಗಿಸಿಕೊಂಡೇ ದಿನ ಆರಂಭಿಸಿ ಆ ಘೋಷಣೆಗಳ ಮೂಲಕವೇ ದಿನವನ್ನು ಮುಗಿಸುವಂತಹ ದೇಶ, ಅದರ ಕೈಗೆ ಆ ಮರ್ಮಾಘಾತ ಮಾಡುವಂಥ ಆಯುಧಗಳು ಬಂದರೆ ಏನಾಗುತ್ತೆ ಗೊತ್ತಾಗೋದಿಲ್ವಾ? ಜಗತ್ತಿಗೆ ಅರ್ಥ ಆಗೋದಿಲ್ವಾ? ನಮ್ಮ ಮೇಲೆ ದಾಳಿ ಮಾಡಿದವರನ್ನು ಧೈರ್ಯವಾಗಿ ಹಿಮ್ಮೆಟ್ಟಿಸುತ್ತೇವೆ. ನಾವು ಯುದ್ಧ ಮಾಡ್ತಾ ಇಲ್ಲ. ಇರಾನ್ ಅಮೆರಿಕ ಶತ್ರುಗಳಲ್ಲ. ಇರಾನ್ನಿಂದ ಅಂಥ ಯಾವುದಾದರೂ ಭೌತಿಕ ಬೆದರಿಕೆ ಇತ್ತ? ಇವತ್ತಿನ ತನಕ ಇರಾನ್ ಸೇನೆ ಯುದ್ಧ ಆರಂಭಿಸಿಲ್ಲ. ಅರೆ, 1949ರಲ್ಲಿ ಆಗಿದ್ದ ಪಹಲಾವಿ ರಾಜರುಗಳ ಆಳ್ವಿಕೆ ಮುಗಿದು ಇಸ್ಲಾಮಿಕ್ ರೆವಲ್ಯೂಷನ್ ಆಗಿ ಅಯಾತುಲ್ಲಾಗಳು ಬಂದಾಗ ಇರಾನ್ನಲ್ಲಿದ್ದ ಅಮೆರಿಕದ ರಾಯಭಾರ ಕಚೇರಿ ಏನಾಯಿತು? ರಾಯಭಾರ ಕಚೇರಿಯಲ್ಲಿ ನೌಕರಿ ಮಾಡ್ತಾ ಇದ್ದಂಥ ಅಮೆರಿಕನ್ ಪ್ರಜೆಗಳೇನಾದರು? ಅವರು ಏನು ಅನುಭವಿಸಿದ್ರು ಅವರು? ಅದು ಯುದ್ಧ ಆರಂಭ ಮಾಡ್ದಂಗಲ್ವಾ? ಅಮೆರಿಕನ್ ಪ್ರಜೆಗಳನ್ನು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇರಾನ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆಗಳು ಟಾರ್ಗೆಟ್ ಮಾಡಿದ್ದು ಅದು ಯುದ್ಧಕ್ಕೆ ಆಹ್ವಾನ ಅಲ್ವಾ? ಆಯ್ತಪ್ಪ, ಅಮೆರಿಕದ ಮೇಲೆ ಏನೂ ಮಾಡಲಿಲ್ಲ, ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಅದನ್ನು ಒಪ್ಕೊಳ್ಳೋಣ. ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ಭಯೋತ್ಪಾದಕ ದಾಳಿಗೆ ಇರಾನಿನ ಬೆಂಬಲ ಇರಲಿಲ್ವಾ? ಹಿಜ್ಬುಲ್ಲಾಗಳು ನಾರ್ತ್ ಇಸ್ರೇಲ್ನಲ್ಲಿ ಲೆಬನಾನ್ನಿಂದ ಮಿಸೈಲ್ ಹಾರಿಸ್ತಾರಲ್ಲ, ಇರಾನಿನ ಬೆಂಬಲ ಇಲ್ವಾ ಅದಕ್ಕೆ? ಬೆಂಬಲ ಇನ್ ದ ಸೆನ್ಸ್ ನೈತಿಕ ಬೆಂಬಲದ ಹೇಳ್ತಿಲ್ಲ ನಾನು. ದುಡ್ಡು ಆಯುಧಗಳನ್ನು ಇರಾನ್ ಕೊಡೋದಿಲ್ವ ಅವ್ರಿಗೆ? ಹೌತಿಗಳು ಯಮನ್ನಲ್ಲಿ ಕೂತ್ಕೊಂಡು ದಕ್ಷಿಣ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾರಲ್ಲ, ಮಿಸೈಲ್ಗಳನ್ನು ಬಿಡ್ತಾರಲ್ಲ, ಇರಾನಿನ ಬೆಂಬಲ ಇಲ್ವಾ ಅದಕ್ಕೆ?
ಪೆಜೆಶ್ಕಿಯನ್ ಬಹಿರಂಗ ಹೇಳಿಕೆ. ಸದ್ಯಕ್ಕೆ ಈ ಮನುಷ್ಯನ ಕೈಯಲ್ಲೂ ಏನೂ ಇಲ್ಲ. IRGC ಕೈಯಲ್ಲಿ ಇಂಥದ್ದೊಂದು ಹೇಳಿಕೆ ಕೊಡಿಸಿ, ನಮಗೂ ಅಮೇರಿಕನ್ನರಿಗೂ ನಮಗೂ ಅಮೇರಿಕಕ್ಕೂ ಯಾವುದೇ ದ್ವೇಷ ಇಲ್ಲ, ಇರಾನ್ ಅಮೇರಿಕ ಭಾಯ್ ಭಾಯ್ ಅಂತ ಹೇಳಿಸಿ ನೋಡೋಣ. IRGC ಕೈಯಲ್ಲಿ ಇರಾನಿನ ಹೊಸ ಆಡಳಿತ ರ್ಯಾಷನಲ್ ಇದೆ. ಇನ್ನೊಂದೇನೋ ಶಬ್ದ ಬಳಸಿದ್ರು, ನಾಟ್ ಸೋ ರ್ಯಾಡಿಕಲ್ ಅನ್ನೋ ಥರ. ಅದನ್ನು ಪೆಜೆಶ್ಕಿಯನ್ ಗಮನದಲ್ಲಿಟ್ಕೊಂಡು ಟ್ರಂಪ್ ಹೇಳ್ತಾ ಇರೋದು. ಪೆಜೆಶ್ಕಿಯನ್ ಹೊಸ ಆಡಳಿತಗಾರ ಅಂದ್ಕೊಂಡು ಏನಿಲ್ಲ. ಪೆಜೆಶ್ಕಿಯನ್ ಕೈಯಲ್ಲಿ ಪಪ್ಪೆಟ್ಟ. ನಮಗನ್ನಿಸ್ತಾ ಇರೋದು, ನಡೀತಾ ಇರೋ ವಿದ್ಯಮಾನಗಳನ್ನು ನೋಡಿದ್ರೆ, ಅಯಾತುಲ್ಲಾ ಖಮೇನಿ ಜಾಗಕ್ಕೆ ಅಧಿಕಾರಕ್ಕೆ ಬಂದಿರುವ ಅವರ ಪುತ್ರ ಮೊಜ್ತಬಾ ಖಮೇನಿ ಕೈಯಲ್ಲೇ ಏನೂ ಇಲ್ಲ. IRGC ಸೈನ್ ಹಾಕು ಅಂದಲ್ಲಿ ಹಾಕಬೇಕು, ಹೇಳು ಅಂದಿದ್ದು ಹೇಳಬೇಕು, ಸುಮ್ಮನಿರಬೇಕು ಅಂದರೆ ಸುಮ್ಮನಿರ್ಬೇಕಷ್ಟೆ. ಖಮೇನಿ ಕಥೆನೇ ಹಂಗಾಗಿದ್ರೂ ನಮಗೇನು ಆಶ್ಚರ್ಯ ಇಲ್ಲ. ನಾವು ಕಂಟ್ರೀಸ್ ಅಂಡರ್ IRGC ಅವ್ರು ನಡೆಸ್ತಾ ಇದ್ದಾರೆ ದೇಶವನ್ನು. ಟ್ರಂಪ್ ಮಾಡಿದ್ದು ಹೆಂಗಾಯ್ತು ಅಂದರೆ ಊದದ ಕೊಟ್ಟು ಬಾರ್ಸತ್ ತಗೊಂಡು ಹಂಗಾಯಿತು. ಊದದ ಕೊಟ್ಟು ಬಾರ್ಸತ್ ತಗೊಳ್ಳೋದು ಅಂತ ಹಂಗಾಗಿದೆ ಕತೆ. ಒಂದು ಅನ್ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಕೈಗೆ ದೇಶವನ್ನು ಒಪ್ಪಿಸ್ಬಿಟ್ರೆ ಏನಾಗಬಹುದು? ಮುಂದಾಗುತ್ತದು. ಅದರ ಫುಲ್ ಫಾರ್ಮೇ ಇಸ್ಲಾಮಿಕ್ ರಿಪಬ್ಲಿಕ್ ಗಾರ್ಡ್ಸ್ ಕಾರ್ಪ್ಸ್ ರೀ. ಅದ್ರ ಫುಲ್ ಫಾರ್ಮೇ ಅದು. ಅವರು ಇಸ್ರೇಲ್ ಜೊತೆ ಯಾವತ್ತಾರು ಸಂಧಾನ ಮಾಡ್ಕೋತಾರ? ಅವರು ಅಮೇರಿಕದ ಜೊತೆ ಎದುರ ಬದ್ರ ಕೂತ್ಕೊಂಡು ಮಾತಾಡುವಂಥವ್ರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.